ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ 5ನೇ ಶ್ಲೋಕವನ್ನು ಶ್ರವಣವನ್ನು ಮಾಡೋಣ. ಕ್ಲೇಶೋಧಿಕರಸ್ತೆಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭೀರವಾಪ್ಯತೆ. ಕ್ಲೇಶ ತೊಂದರೆಯು ಅಧಿಕತರ ಅತಿ ಹೆಚ್ಚು. ತೇಷಾಂ ಅವರಿಗೆ ವ್ಯಕ್ತವಾದುದಕ್ಕೆ ಆಸಕ್ತರಾದ ಚೇತಸಾಂ ಚಿತ್ತವುಳ್ಳ ಅವ್ಯಕ್ತದ ಕಡೆಗೆ ಈ ಖಂಡಿತವಾಗಿಯೂ ಪ್ರಗತಿಯು ದುಃಖಂ ತೊಂದರೆಯನ್ನು ದೇಹವುಳ್ಳವನಿಂದ ವಾಪ್ಯತೆ ಹೊಂದಲ್ಪಡುವುದು. ಈ ಶ್ಲೋಕದ ಒಂದು ಅನುವಾದವನ್ನು ನೋಡಿದಾಗ, ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನುಷ್ಯನವರಿಗೆ ಪ್ರಗತಿಯು ತುಂಬ ಕ್ಲೇಶಕರವಾದದ್ದು. ಅಂದರೆ ಯಾರ ಪರಮಾತ್ಮನ ಅವ್ಯಕ್ತವಾದಂಥ ರೂಪದಲ್ಲಿ ಅವ್ಯಕ್ತವಾದಂಥದ್ದು ಮತ್ತು ನಿರಾಕಾರದ ರೂಪಗಳನ್ನು ಯಾರು ಪರಿಶ್ರಮ ಪಡ್ತಾರೆ ಅವರಿಗೆ ಪ್ರಗತಿಯು ತುಂಬ ಕ್ಲೇಶಕರವಾದದ್ದು. ಅಂದರೆ ಕ್ಲೇಶ ಅಂದರೆ ದುಃಖವನ್ನು ಕೊಡ್ತಿದೆ ಅಂತ. ಆ ಶಿಸ್ತಿನಲ್ಲಿ ಮುಂದುವರಿಯುವ ದೇಹದಾರಿಗಳಿಗೆ ಬಹು ಕಷ್ಟ, ಅಂದರೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಯಾಕಂದರೆ ನಿರಾಕಾರದ ಒಂದು ಪರಿಕಲ್ಪನೆಯನ್ನು ಪರಮಾತ್ಮ ಇಲ್ಲಿ 5ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ಯಾರು ಪರಮ ಪ್ರಭುವಿನ ಅಚಿಂತ್ಯವು ಅವ್ಯಕ್ತವು ನಿರಾಕಾರವು, ಅಂದರೆ ಚಿಂತನೆಗೆ ಅವ್ಯಕ್ತವಾದಂತಹ ವ್ಯಕ್ತಗಳಲ್ಲಿ ವ್ಯಕ್ತವು ಅಂದರೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲವು, ಅಚಿಂತ್ಯವು ಚಿಂತನೆಯನ್ನು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲವು. ಅದೇ ರೀತಿಯಾಗಿ ನಿರಾಕಾರವು ಆಕಾರವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲವು. ಈ ಒಂದು ರೂಪದ ಮಾರ್ಗವನ್ನು ಯಾರು ಅನುಸರಿಸ್ತಾರಲ್ಲ ಲೌಕಿಕವಾದಿಗಳನ್ನು, ಇವರನ್ನು ಜ್ಞಾನಯೋಗಿಗಳಿಂದ ಕರೀತಾರೆ. ಅದೇ ರೀತಿಯಾಗಿ ಪರಮಾತ್ಮನ ಸಂಪೂರ್ಣ ವಿಶ್ವಾಸವನ್ನಿಟ್ಟು ಸಗಣು ರೂಪದಲ್ಲಿ ಪರಮಾತ್ಮನ ಪೂಜೆ ಚಿಂತನೆಯನ್ನು ಸಾಕಾರ ರೂಪದಲ್ಲಿ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರ ಅವರು ಭಕ್ತಿ ಯೋಗಿಗಳೆಂದು ಕರೆಯುತ್ತಾರೆ. ಇಲ್ಲಿ ಜ್ಞಾನ ಮತ್ತು ಭಕ್ತಿಯೋಗಗಳ ನಡುವೆ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಲಾಗಿದೆ. ಮನುಷ್ಯನು ತಾನು ಒಂದು ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳನ್ನು ಸಾಧಿಸಲಿಕ್ಕೆ ಯಾವುದು ಶ್ರೇಷ್ಠವಾದಂಥ ಮಾರ್ಗವನ್ನು ಅನುಸರಿಸಬೇಕಂತ ದ್ವಂದ್ವದಲ್ಲಿದ್ದಾಗ ಪರಮಾತ್ಮ ಒಂದು ತನ್ನ ಸಗುಣ ಉಪಾಸನೆ ಮತ್ತು ನಿರ್ಗುಣ ಉಪಾಸನೆ, ಅಂದರೆ ಯಾವುದು ಜ್ಞಾನ ಯೋಗಗಳ ಶ್ರೇಷ್ಠ ಅಥವಾ ಭಕ್ತಿ ಯೋಗಗಳ ಶ್ರೇಷ್ಠಗಳನ್ನುವಂಥದ್ದನ್ನು ಹೇಳ್ತಾ ಈ ಶ್ಲೋಕದಲ್ಲಿ ಪರಮಾತ್ಮ ಒಂದು ಸ್ಪಷ್ಟವಾದಂಥ ಅರ್ಜುನಿಗೆ ನಿರ್ದೇಶನ ಕೊಡ್ತಾನೆ. ಯಾರು ನನ್ನ ಅವ್ಯಕ್ತವಾದಂತಹ ರೂಪದಲ್ಲಿ ನಿರಾಕಾರದ ರೂಪವನ್ನು ಕಾಣಲಿಕ್ಕೆ ಪ್ರಯತ್ನಿಸುತ್ತಾರೋ ಅವರ ದೇಹದಾರಿಗಳಿಗೆ ಬಹಳ ಕಷ್ಟದಾಯಕ ಅನುಭವವನ್ನು ಉಣಬೇಕಾಗ್ತದೆ. ಯಾಕಂದರೆ ನಿರಾಕಾರದಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಒಂದು ಅನುಭವವನ್ನು ಕಾಣಬೇಕದನ್ನು ನೋಡಬೇಕಾಗ್ತದೆ. ಜೇಹಿಂ ಸಕಲ ಭೂತಾಜಿಯ ಹಿತೆ ನಿರಾಲಂಬಿ ಅವ್ಯಕ್ತಿ ಪಸರಳಿಯ ಆಸಕ್ತಿ ಭಕ್ತಿವೆ. ಎಲ್ಲ ಪ್ರಾಣಿಗಳನ್ನು ಹಿತವನ್ನುಂಟು ಮಾಡುವ ಈ ಒಂದು ಶಕ್ತಿಯನ್ನು, ಈ ಒಂದು ಇರುವಿಕೆಯನ್ನು ಬಿಟ್ಟು
ಯಾರು ಕಣ್ಣಿಗೆ ಗೋಚರವಾಗದಂತಹ ಜೇಹಿಂ ಸಕಲ ಭೂತಾಂಚಿ ಹಿತಿ ನಿರಾಲಂಬಿ ಅವ್ಯಕ್ತಿ ಪಸರಿಲೆಯ ಆಸಕ್ತಿ ಭಕ್ತಿವಿನ. ಎಲ್ಲ ಪ್ರಾಣಿಗಳಿಗೆ ಹಿತವನ್ನುಂಟು ಮಾಡುವ ಒಂದು ಶಕ್ತಿಯನ್ನ ಬಿಟ್ಟು ಯಾರು ಕಣ್ಣಿಗೆ ಕಾಣದಂತಹ ನಿರಾಕಾರದ ಬ್ರಹ್ಮ ಸ್ವರೂಪವನ್ನ ತಿಳಿಯಲಿಕ್ಕೆ ಹೋಗುವರು, ಅವರ ಒಂದು ಇಚ್ಛೆಯನ್ನ ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದು ನಾವು. ದಯಾ ಮಹೇಂದ್ರಾದಿ ಪದಿ ಕರಿತಾತಿ ವಾಟವದಿ आणि वृद्धी सिद्धीच्या द्वंद्वे निपಡುವ ಹಾತಿ ಅಂತ ನಿರಾಕಾರ ಬ್ರಹ್ಮನ ಉಪಾಸನೆಯನ್ನ ಮಾಡಲಿಕ್ಕೆ ಹೋದವರಿಗೆ, ಜ್ಞಾನಿಗಳಿಗೆ ಇಂದ್ರ ಪದವಿ ಮೊದಲಾದ ಪದವಿಗಳು ಅಲ್ಲಿ ಅಂದ್ರೆ ಅಹಂಕಾರ ಬರುತ್ತೆ. ಅವರಿಗೆ नवल अहंकारांच्या गोटी विशेष विज्ञानाच्या पाठी सुज्ञानाच्या जोबी कंठी नाना ಸಂಕಟ ನಾಚವಿ. ಇಂಥ ಎಲ್ಲ ಒಂದು ಸಂಕಟದಲ್ಲಿ ತೊಡಗುವರು ಈ ಜ್ಞಾನಿಗಳು ಅಂತ. ಈ ಇಂದ್ರ ಪದವಿ ಮೊದಲಾದವುಗಳು ಬಂದು ಅಷ್ಟೇ ಅಲ್ಲ, ಅವರ ನಡೆಯುವಂತಹ ಒಂದು ಯೋಗದ ಮಾರ್ಗದಲ್ಲಿ ಇವು ಅಡ್ಡ ಬರುವುದರ ಜೊತೆಗೆ ಇನ್ನೂ ಅಷ್ಟಮಾನವ ಸಿದ್ಧಿಗಳಂತೂ ರಿದ್ಧಿ ಸಿದ್ಧಿಗಳು ಪ್ರಾಪ್ತಿ ಮಾರ್ಗಕ್ಕೆ ಅಡ್ಡ ಬರುವು. ಅಂದ್ರೆ ಅವ್ರ ಯೋಗಿಗಳು ಪರಮಾತ್ಮನನ್ನ ನಿರಾಕಾರದಲ್ಲಿ ಕೂಡಲಿಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡುವವರಿಗೆ ಈ ಎಲ್ಲ ಅಷ್ಟಮಾನವ ಸಿದ್ಧಿಗಳು ಬಂದು ಅವರನ್ನ ಆ ದಿಕ್ಕಿನ ಕಡೆಗೆ ಅವರನ್ನ ಕರೆದುಕೊಂಡು ಹೋಗುವುದಿಲ್ಲ. ಅಂದ್ರೆ ಅವರನ್ನ ಇಲ್ಲಿಗೆ ನಿಂದ್ರಿಸ್ತಾವೆ. ಕಾಮಕ್ರೋಧಾಂಚಿಯ ವಿಲಗ ಉಠಾವತಿ ಅನೇಕ ಅನಿ ಶೂನ್ಯಾಸಿಯ ಅಂಗ ಜಂಜವಾಹಿಕಿ. ಕಾಮಕ್ರೋಧಗಳ ಉಪದ್ರವು ಅತಿಶಯವಾಗಿ ಆಗುವುದು. ಅಂದ್ರೆ ಈ ನಿರಾಕಾರದ ಬ್ರಹ್ಮದ ಪ್ರಾಪ್ತಿಗಾಗಿ ಆಕಾಶದ ಕೂಡ ಹನಗಬೇಕಾಗುತ್ತದೆ. ಅಂದ್ರೆ ಈ ಒಂದು ನಿರಾಕಾರದ ಒಂದು ಉಪಾಸನೆಯ ಮಾಡಬೇಕಾದ್ರೆ ಈ ಆಕಾಶದ ಒಂದು ತತ್ವದ ಜೊತೆಗೆ ಆಕಾಶದಲ್ಲಿ ತನ್ನ ಪ್ರಾಣವನ್ನ ತೊಡಗಿಸಬೇಕಾದ್ರೆ ಯಾವ ರೀತಿಯ ಕಷ್ಟವನ್ನು ಯೋಗಿಗಳಿಗೆ ಅನ್ನೋದ ವರ್ಣನೆ. ಅದೇ ರೀತಿ ತಹನೆ ತಹನಾಚಿಯ ಪಿಯಾವಿ ಭೂಕೇಲಿಯ ಭೂಕಚಿ ಖಾವಿ ಅಹೋ ರಾತ್ರನ್ವಾವಿ ಮವಾವಿಯ ವಾರ. ಅಂದ್ರೆ ಈ ನಿರಾಕಾರದ ಪರಿಕಲ್ಪನೆಯನ್ನ, ನಿರಾಕಾರದ ಪರಮಾತ್ಮವನ್ನ ಸಾಕಾರ ಮಾಡಿಕೊಳ್ಳಬೇಕಾದ್ರೆ ನೀರಡಿಕೆಯನ್ನೇ ಕುಡಿಯಬೇಕಾಗುತ್ತದೆ. ಇಷ್ಟು ಒಂದು ಕಠಿಣವಾದಂತಹ ಯೋಗ ಮಾರ್ಗ. ಹಸಿದರೆ ಹಸಿವನ್ನೇ ತಿನ್ನಬೇಕಾಗುತ್ತದೆ ಮತ್ತು ಹಗಲು ರಾತ್ರಿ ಕೌಮಾರಿನಿಂದ ಗಾಳಿಯನ್ನೇ ಅಳಿಯಬೇಕಾಗುತ್ತದೆ. ಅಂದ್ರೆ ಇಷ್ಟು ಕಠಿಣವಾದಂತಹ ಈ ಯೋಗ ಮಾರ್ಗವನ್ನ ವರ್ಣನೆ. ಉನಿ ದೇಹಾಚಿಯ ಪಹೂಡನೆ ನಿರೋಧಾಚಿಯ ವೆಲ್ಲಾವಣಿ ಜಾಡಾಸಿಯ ಸಾಜನೆ ತವಳಾವಿ. ಹಗಲು ಬಿಸಿಲಿನಲ್ಲಿ ಮಲಗಬೇಕಾಗುತ್ತದೆ. ಅಂದ್ರೆ ಇಷ್ಟು ಒಂದು ತೊಂದರೆಗಳನ್ನ ನೋಡಬೇಕಾಗ್ತದೆ ನೋಡಿ. ಹಗಲು ಬಿಸಿಲಿನಲ್ಲಿ ಮಲಗಬೇಕು, ಇಂದ್ರಿಯಗಳನ್ನು ತಡೆದುಕೊಳ್ಳಬೇಕೆಂಬ ಆಟವನ್ನು ಆಡಬೇಕಾಗುತ್ತದೆ. ನಮ್ಮಲ್ಲಿ ಇಂದ್ರಿಯಗಳು ಏನದಲ್ಲ, ಇಂದ್ರಿಯಗಳನ್ನ ತನ್ನ ಒಂದು ಕಠಿಣವಾದ ಪರಿಶ್ರಮದಿಂದ ಅವ ಆಟಗಳನ್ನ ತಾನು ತಡೆಕೋಬೇಕಾಗುತ್ತದೆ. ಅದೇ ರೀತಿಯಾಗಿ ಗಿಡಗಳ ಕೂಡ ಗೆಳೆತನ ಮಾಡಬೇಕಾಗುತ್ತದೆ. ಅಂದ್ರೆ ನಿರಾಕಾರ ಬ್ರಹ್ಮನವನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ತಾನು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಇದ್ದಾಗ ಆ ಗಿಡಗಳ ಗೆಳೆತನವನ್ನೇ ಮಾಡಬೇಕಾಗುತ್ತೆ ಮತ್ತು ಆ ಗಿಡಗಳ ಜೊತೆಗೇನೆ ಮಾತಾಡಬೇಕಾಗುತ್ತದೆ. ಈ ಒಂದು ನಿರಾಕಾರದ ಕಲ್ಪನೆ. ಅದೇ ರೀತಿಯಾಗಿ ಶೀತ ಓಡಾವಿ ಉಷ್ಣ ಪಾಂಗುರಾವಿ ವೃಷ್ಟಿಚಿಯ ಅಸಾವಿಯ ಗ್ರಾಮ್ ಆತು. ಅಲ್ಲಿ
ನಿರಾಕಾರದ ಒಂದು ಉಪಾಸನೆಯ ಪರಮಾತ್ಮನನ್ನ ಕಾಣಲಿಕ್ಕೆ ಹೋದಾಗ ಥಂಡಿಯನ್ನ ಉಟ್ಟುಕೊಳ್ಳಬೇಕಾಗುತ್ತದೆ. ಅಂದ್ರೆ ಶೀತ ಓಡಾವೆ ಅಂದ್ರೆ ಥಂಡಿಯನ್ನ ಉಟ್ಟುಕೊಳ್ಳಬೇಕು, ಥಂಡಿಗೆಯನ್ನ ಉಟ್ಕೋಬೇಕು. ಅದೇ ರೀತಿಯಾಗಿ ಬಿಸಿಲು ಭಾಳ ಆದ್ರೆ ಬಿಸಿಲುವನ್ನ ತಡ್ಕೋಬೇಕು. ಮಳೆಯನ್ನ ಮಣಿಯಲ್ಲೇ ಇರಬೇಕು, ಮಳಿ ಅನ್ನುವಂತಹ ಮಣಿಯಲ್ಲೇ ವಾಸವಾಗಬೇಕಾಗ್ತದೆ ಅಂತ. ಕಿಂಬವನ ಪಾಂಡವ ಅಗ್ನಿ ಪ್ರವೇಶವ ನೀಚನವ ಭಾರಂತೆ ವಿನಕರವ ಸ್ವಹ ಯೋಗು. ಅರ್ಜುನ ಹೆಚ್ಚಿನ ಏನು ಹೇಳಕ್ಕೆ ಸಾಧ್ಯ ಇದೆ ಅಷ್ಟು ಒಂದು ಈ ತನ್ನ ದೇಹವನ್ನ ಯಾವ ರೀತಿಯಾಗಿ ಗಂಡನಲ್ಲಿದ್ದರೂ ಈ ಸತಿಯು ತಾನು ಯಾವ ರೀತಿಯಾಗಿ ತನ್ನ ದೇಹವನ್ನ ದಂಡಿಸ್ತಾಳೆ ಇದ್ದಾಳೆ, ಅದೇ ರೀತಿಯಾಗಿ ಈ ಒಂದು ಯೋಗಿಗಳ ಒಂದು ಶರೀರದ ಒಂದು ಪ್ರಕ್ರಿಯೆ ಆಗುತ್ತದೆ ಅಂತ. ಏತ ಸ್ವಾಮೀಚ್ಯ ಕಾಜ ನಾ ಭಾವಿಕೆ ವ್ಯಾಜ ಪರಿಮರಣಾಚ್ಯ ಜುಂಜ ನಿತ್ಯನವೇ. ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿದಾಗ ಗಂಡನ ಸಲುವಾಗಿ ಅಗ್ನಿ ಪ್ರವೇಶ ಮಾಡತಕ್ಕದ್ದು ಆಗಿರುವುದಿಲ್ಲ, ಅಥವಾ ತಂದೆ ತಾಯಿ ಸಲುವಾಗಿಯನ್ನು ಪಿಂಡ ಕೊಡುವುದು ಅಲ್ಲ. ಈ ಕಾರಣಗಳಿಂದ ಪ್ರತಿ ದಿವಸ ಹೊಸ ಹೊಸ ತರವಾಗಿ ಮರಣದಂಥ ದುಃಖಕ್ಕೆ ಎದೆಗೊಡಬೇಕಾಗುತ್ತದೆ. ಅಂದರೆ ಇಲ್ಲಿ ಕಠಿಣವಾದಂತಹ ಇಲ್ಲಿ ಪರಿಶ್ರಮಗಳು ಇರ್ತಾವ ಅಂತ. ಐಷಾ ಮೃತ್ಯುವಿನಿಯಾತಿಕ ಆ ಡೊಂಟಿ ಕಡತ ವಿಕ ಡೊಂಗರೋ ಗಿಳಿತಾ ಮುಖ ನ ಘಾಟಿ ಕಾಯಿ. ಈ ಪ್ರಕಾರವಾಗಿ ಸಾವಿಗಿಂತ ಹೆಚ್ಚು ಕಠಿಣವಾದ ಹಾಗೂ ಅಂದ್ರೆ ಯೋಗ ಮಾರ್ಗ ಎಷ್ಟು ಕಠಿಣದೆ ನೋಡಿ. ಎಷ್ಟು ಒಂದು ಆತ್ಮ ಸಾಕ್ಷಾತ್ಕಾರ ಮಾಡಬೇಕಾದ್ರೆ ಯೋಗ ಮಾರ್ಗದಲ್ಲಿ ಮಹಾತ್ಮರು ಎಷ್ಟು ಒಂದು ಕಷ್ಟದ ಮಾರ್ಗಗಳನ್ನು ಅದವನ್ನದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಕುದಿಯುತ್ತಿರುವ ಅತಿ ವಿಷವನ್ನು ನುಂಗಬಹುದೇನು? ಈಗ ವಿಷ ಅದೇ, ಅದು ಕುದಿತಾ ಇದೆ, ಅಂಥದನ್ನ ನುಂಗಲಿಕ್ಕೆ ಸಾಧ್ಯ ಇದೆಯೇನು? ಅದೇ ರೀತಿಯಾಗಿ ಗುಡ್ಡವನ್ನು ನುಂಗ ಹೋದರೆ ಬಾಯಿಯೇ ಗತಿ ಏನಾಗುವುದು? ಅದೇ ರೀತಿಯಾಗಿ ಮನೋನಿ ಯೋಗಾಂಚಿಯ ವಾಟ ಭಾಗ ಅಲ ಅಂತೆ ಯಾರು ಯೋಗಾಭ್ಯಾಸದ ಹಾದಿಗೆ ಹೋಗುವರು ಅವರ ಪಾಲಿಗೆ ದುಃಖ ಪರಂಪರೆಗಳೇ ಬರುವುದು. ಯೋಗ ಮಾರ್ಗವನ್ನು ಯಾರು ಹಿಡಿತಾರ ನಿರಾಕಾರದ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅವರಿಗೆ ಹೆಚ್ಚಾನ ಹೆಚ್ಚು ದುಃಖವೇ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದನ್ನು ಉದಾಹರಣೆಯನ್ನ ಮಹಾತ್ಮರು ವರ್ಣನೆ ಮಾಡ್ತಾರೆ. ಪಾಹೇಪಾಂ ಲೋಹಾಚ್ಯಾಚನೆ ಚೈ ಭೋಜರಿಯ ಪಡತಿಯ ಕಾಣಿ ತೈ ಪೋಟಿ ಭರಣಿಯ ಕಿ ಪ್ರಾಣಿ ಶುದ್ಧಿ ಭೂಯ. ನೋಡು, ಕಬ್ಬಿಣದ ಕಡಲೆಗಳನ್ನು ತಿಂದರೆ ಹಲ್ಲುಗಳು ಮುರಿದು ಬಿದ್ದು ಬಚ್ಚಬಾಯಾಗುವುದು ಅಂದ ಮೇಲೆ ಅವುಗಳನ್ನು ತಿನ್ನು ಅನ್ನುವುದಕ್ಕೆ ಸಾಯುವುದಕ್ಕೆ ಅನ್ನೋಬೇಕು. ಈಗ ಕಬ್ಬಿಣದ ಕಡಲೆಗಳನ್ನು ತಿಂದ್ರೆ ಏನಾಗ್ತದಪ್ಪ, ಕಾಳುಗಳನ್ನು ತಿಂದ್ರೆ ಆ ಪರಿಸ್ಥಿತಿಯನ್ನ ಯೋಗಿಗಳಿಗೆ ಇಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಮನೋನಿಯ ಸಮುದ್ರ ಬಾಹಿ ತರಣಿಯ ಅತಿಯಾಕೇಹಿ ಕಾಂ ಗಗನಾಚಿಯ ಪಾಹಿ ಕೂಲಿಜತುವಸೆ. ಸಮುದ್ರವನ್ನು ಕೈಗಳಿಂದ ಈಸಿ ಯಾರಾದರೂ ಪಾರಾಗಿ ಹೋಗಿರುವರೇನು, ಅಥವಾ ಆಕಾಶದಲ್ಲಿ ಯಾರಾದರೂ ಕಾಲುಗಳಿಂದ ನಡೆದುಕೊಂಡು ಹೋಗಿರುವರೇನು? ಅದೇ ರೀತಿಯಾಗಿ ಅಳಗಲಿಯ ರಚನಾಚಿಯ ಥಾಟಿ ಅಂಗಿ ನಲಾಂಗಿಯ ಖಾಟಿ ಸೂರ್ಯಾಚಿಯ ಭಾಪುಟಿ ಖಾಮ್ ಹೋಯೇಗ. ಯುದ್ಧ ಭೂಮಿಯಲ್ಲಿ ಹೋದ ಮೇಲೆ ವೈರಿಗಳಿಂದ ಒಂದು ನಾನು ಬೆಟ್ಟವನ್ನು ತಿಂದಿಲ್ಲ ಅಂಥೇಳಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆಯೇನೋ ಅಂತ ಕೇಳ್ತಾರೆ. ಇಲ್ಲಿ ವರ್ಣನೆ ಅಂದರೆ ಅಲ್ಲಿ
ಕಷ್ಟಗಳನ್ನು, ಯುದ್ಧ ಭೂಮಿಯಲ್ಲಿ ಕಷ್ಟಗಳನ್ನು ಅನುಭವಿಸಲೇಬೇಕಾಗ್ತದೆ ಅಂತ. ಯಾಲಾಗಿ ಪಾಂಗುಳಾದಿಯ ನಮೇ ವಾಯಾಚು ಪಾಂಡವ ದೇವಿ ದೇಹ ಜೀವಾಂತ್ವ ಅವ್ಯಕ್ತ್ಯಾಯಿ. ಎಳವನು ಗಾಳಿಯ ಕೂಡ ಓಡುವ ಜಿದ್ದು ಹಾಕೋದು ಹೇಗೆ? ಕಾಲಿಳಿದವದಾನ, ಅವನು ಈ ಗಾಳಿ ಹಿಂಬಾಲನ ಓಡಿ ಹೋಗ್ತೇನೆ ಅಂತಂದ್ರೆ ಹೇಗೆಯೋ ಸರಿಯಲ್ಲವೋ ಹಾಗೆ ದೇಹಾಭಿಮಾನಿಗಳಾದ ಜೀವಿಗಳಿಗೆ ನಿರಾಕಾರವಾದ ವಸ್ತುವಿನ ಪ್ರಾಪ್ತಿಯು ಗತಿಯಾಗುವುದು. ಈ ದೇಹಾಭಿಮಾನಿಗಳು ಅಂದರೆ ದೇಹವನ್ನು ನಾನು ಅನ್ನುವಂಥದ್ದೇನು ಹಿಡಿದುಕೊಂಡು ಇರ್ತಾರಲ್ಲ, ಇಂಥವರು ಈ ನಿರಾಕಾರ ಬ್ರಹ್ಮದ ಒಂದು ಸಾಕ್ಷಾತ್ಕಾರಕ್ಕೆ ಹೋದರೆ ಅವರಿಗೆ ದುಃಖವೇ ಪ್ರಾಪ್ತಿ ಆಗ್ತದ ಅಂತ. ಐಶ್ಯಾಜರ್ಯ ದಿವಸ ಬಾಂಧೋನಿಯ ಯಾಮ್ ಆಕಾಶ ಜೋಂಬತಿ ತರಿ ಕ್ಲೇಶ ಪಾತ್ರ ಹೋಯ. ಈ ಪ್ರಕಾರವಾಗಿ ಸ್ಥಿತಿ ಇದ್ದರೂ ಧೈರ್ಯ ಮಾಡಿ ಈ ನಿರಾಕಾರ ಬ್ರಹ್ಮ ಪ್ರಾಪ್ತಿಯ ಆಶೆಯನ್ನು ಹಿಡಿದು ಅದನ್ನು ತೆಕ್ಕೆ ಹಾಯುತ್ತೆಂದರೆ ದುಃಖವೇ ಪ್ರಾಪ್ತಿಯಾಗುತ್ತದೆ ವಿನಃ ಸುಖ ಪ್ರಾಪ್ತಿ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಮನೋನಿಯ ಏರತಿ ಪಾರ್ಥ ನೇನತಿ ಹಿ ವ್ಯತಃ ಜೇಕಾಂ ಭಕ್ತಿ ಪಂತಹ ಓಠಂಗಲೆ. ಅರ್ಜುನ, ಭಕ್ತಿ ಮಾರ್ಗವನ್ನು ಹಿಡಿದವರು ಇತರರು ದುಃಖಗಳನ್ನು ಅರಿಯರು. ಇಂಥ ಒಂದು ನಿರಾಕಾರದ ಪರಿಕಲ್ಪನೆಗಳನ್ನು ಯಾರು ಮಾಡ್ತಾರೆ ಅವರಿಗೆ ದುಃಖಗಳೇ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ನೀನು ಸಗುಣ ಉಪಾಸನೆಯಲ್ಲಿ ನನ್ನನ್ನು ಕಂಡ್ರೆ ಯಾವುದೇ ಥರದ ನನಗತಿ ಸಾಯಾಸ ಜಾವಿವ ನಂತರ ಸುಖೆಯತು ಘರ ನಾರಾಯಣ. ನೀನು ಮನೆಯಲ್ಲಿದ್ದುಕೊಂಡೇನೆ ನನ್ನ ಸಾಕಾರ ರೂಪದ ನಾಮಸ್ಮರಣೆಯನ್ನು, ಸಾಕಾರ ರೂಪದ ಭಜನೆಯನ್ನು, ಸಾಕಾರ ರೂಪದ ಮೂರ್ತಿ ಪೂಜೆಯನ್ನು, ಸಾಕಾರ ರೂಪವಾಗಿ ಸತ್ಸಂಗದಲ್ಲಿ ಸಾಕಾರ ರೂಪವಾಗಿ ಗುರುವಿನ ದರ್ಶನವನ್ನು, ಮಹಾತ್ಮರ ದರ್ಶನವನ್ನು, ಸಂತರ ದರ್ಶನವನ್ನು ನೀನು ಸಾಕಾರದಲ್ಲಿ ಮಾಡಿದರೆ ಈ ನಿರಾಕಾರದಲ್ಲಿರುವಕ್ಕಿಂತ ಹೆಚ್ಚಿನ ಸುಖವು ನಿನಗೆ ಇಲ್ಲಿ ಪ್ರಾಪ್ತವಾಗುತ್ತದೆ ಅಂತನ್ನೋದನ್ನು ಪರಮಾತ್ಮ ಈ ಒಂದು 5ನೇ ಒಂದು ಶ್ಲೋಕದಲ್ಲಿ ಕ್ಲೇಶೋರಧಿಕರಸ್ತೇಷಾಂ ಅವ್ಯಕ್ತಾಂ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿವಾಪ್ಯತೆ. ಅಂದರೆ ಈ ಕ್ಲೇಶ ದುಃಖದ ಹಾದಿಯನ್ನು ಬಿಟ್ಟು ಸಾಕಾರ ರೂಪದ ಪರಮಾತ್ಮನ ಪ್ರಾಪ್ತಿಯನ್ನು ನೀನು ಮಾಡಿಕೋ ಅನ್ನುವಂಥದ್ದು ಪರಮಾತ್ಮ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾನೆ. ಈ ಒಂದು ಭಕ್ತಿ ಸೇವೆಯನ್ನು ಇಲ್ಲಿವರೆಗೆ ತಾವು ಶ್ರವಣ ಮಾಡಿದ್ದಕ್ಕೆ ನ್ಯೂನ್ಯತೆ ಪುರತಿ ಅಧಿಕತೆ ಸರತಿ ಕರುಣೆ ದ್ಯಾವೈತು ಮಚಿ, ಯಾವ ರೀತಿಯಾಗಿ ಈ ಒಳ್ಳೆಯದನ್ನು ತಾವು ಸ್ವೀಕಾರ ಮಾಡಿ ಹಾಗೂ ಒಳ್ಳೆಯ ಥರವಾದಂತಹ ಭಕ್ತಿಯೋಗದ ಒಂದು ಅಲೆಯಲ್ಲಿ ನಾವು ನೀವು ಪರಮಾತ್ಮನ ಸೇವೆಗೆ ಪಾತ್ರರಾಗೋಣ. ಅದೇ ರೀತಿಯಾಗಿ ಈ ಒಂದು ಭಗವದ್ಗೀತೆಯ ಒಂದು ಶ್ರವಣ ಮಾಡಿದಂತೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ಮತ್ತೆ ಭಕ್ತಿಯ ಒಂದು ಈ ಒಂದು ಪರಮಾತ್ಮನ ಚಿಂತನೆಯನ್ನು ಎಲ್ಲರಿಗೂ ಮುಟ್ಟುತ್ತದೆ ಹಾಗೂ ಎಲ್ಲರಿಗೂ ಒಂದು ಅನುಕೂಲತೆ ಆಗ್ತದೆ. ಅದಕ್ಕಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.